ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಗುರುರಾಜ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ಸ್ ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ಅದೇ ಇವತ್ತಿನ ವ್ಲಾಗ್. ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದಾಯಿತು ಫ್ರೆಂಡ್ಸ್. ಈಗ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ. ವಾಕಿಂಗ್ ಬೇರೆ ಹೋಗಿ ಬಂದ್ವಿ, ಅದಕ್ಕೆ ಫುಲ್ಲು ಸ್ವೆಟ್ ಆಗಿದ್ದೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಡಯೆಟ್ನ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು. ತುಂಬಾ ಈಸಿ ಅಂತಲೇ ಹೇಳ್ಬೋದು ಡಯೆಟ್ ಮಾಡೋದು. ಅದೇ ಥರ ನೀವು ಕೂಡ ಡಯೆಟ್ ಪ್ಲಾನ್ನ ಮಾಡ್ಕೊಳ್ಳಿ. ಫಸ್ಟು ಏನು ಗೊತ್ತಾ ಫ್ರೆಂಡ್ಸ್, ನಾವು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ ಒಂದೊಂದಾಗಿ ನಾವು ತಿಳ್ಕೊತಾ ಹೋಗ್ತಾ ಇರ್ಬೋದು. ಅದೇ ರೀತಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ವ, ಅದೇ ರೀತಿ ಅನಿಸುತ್ತೆ. ನೀವು ಒಂದು ಸಲ ಏನು ತಿನ್ಬೋದು ಏನು ತಿನ್ನಬಾರ್ದು, ಯಾವುದರಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಅಂತ ನೀವು ತಿಳ್ಕೊಂಡ್ರೆ ನಿಮಗೂ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಬಟ್ ಬೇರೆಯವ್ರು ಹೇಳಿ ನೀವು ಕಲಿಯೋದಕ್ಕಿಂತ ನೀವೇ ಅದರೊಳಗಡೆ ಇನ್ವಾಲ್ವ್ ಆಗಿ ನೀವೇ ತಿಳ್ಕೊತಾ ಹೋಗಿ ನಿಮಗೆ ಅದು ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನನ್ನ ಫೇಸಲ್ಲೇ ನೋಡ್ತಾ ಇರ್ಬೋದು ನೀವು. ಹಳೆ ವೀಡಿಯೋಸ್ ಕೂಡ ಮಿಸ್ ಮಾಡದೆ ಹೋಗಿ ನೋಡಿ, ಅದರಲ್ಲಿ ನನ್ನ ಫೇಸ್ ಹೇಗಿದೆ, ಈಗ ನನ್ನ ಫೇಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಈಗ ಬನ್ನಿ ಫ್ರೆಂಡ್ಸ್, 6:30 ಆಗ್ತಾ ಬಂತು. ದೇವ್ರಿಗೆ ದೀಪ ಹಚ್ಬೇಕೀಗ. ದೀಪ ಹಚ್ಚಿ ಈಗ ಏನು ಪ್ರೋಟೀನ್ಗೆ ಏನೂ ಇಲ್ಲ, ಈಗ ಅದಕ್ಕೇನಾದರೂ ಒಂದು ಪಲ್ಯನ ಪ್ರಿಪೇರ್ ಮಾಡ್ಕೊಳ್ಬೇಕು ಇವಾಗ. ಬನ್ನಿ ಈಗ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ನೈಟು ನಾನು ಬರೀ ಒಂದೇ ಒಂದು ಚಪಾತಿ ಮತ್ತು ಸೊಪ್ಪಿನ ಪಲ್ಯ ನೋಡ್ತಾ ಇರ್ಬೋದು ಎಷ್ಟೊಂದು ಇಟ್ಕೊಂಡಿದ್ದೀನಿ ಅಂತ. ಈ ಥರ ಬ್ಯಾಲೆನ್ಸ್ ಮಾಡ್ಕೊತೀನಿ. ಅಲ್ಲೋಗಿ ತೋರಿಸೋದು. ಬಂದ್ಬಿಟ್ರೆ ಎಲ್ಲ ದೇವ್ರ ದರ್ಶನ ಇಂಥದ್ದಿಲ್ಲ ಅನ್ನೋದಿಲ್ಲ. ನಾವು ಇವತ್ತು ಕನ್ನಿಕಾದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಳಿದುರ್ಗ ಪರಮೇಶ್ವರಿ ದೇವಸ್ಥಾನ. ಇದು ನಮ್ಮ ಶ್ವೇತಾ ಗುರುರಾಜ್ ಅವ್ರ ಬ್ಲಾಗ್. ನಾನು ದರ್ಶನ ಎಲ್ಲ ಆಯಿತು ಫ್ರೆಂಡ್ಸ್, ಚೆನ್ನಾಗಿ ಹೋಗ್ತಾ ಇದ್ದೀವಿ ಮನೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬ್ಲಾಗಲ್ಲಿ ಬಂದು 2 ದಿನದ ಬ್ಲಾಗ್ನ ನಾನು ಹಾಕಿರೋದು. ಗುರುವಾರ ಬಂದು ನಾವು ಇಲ್ಲಿ ನಮ್ಮ ಮನೆಗಿದ್ದು ಒಂದು ಸ್ವಲ್ಪ ಒಂದು 5 ಕಿಲೋಮೀಟ್ರ್ ಆಗುತ್ತೆ. HRBR ಲೇಔಟಲ್ಲಿರುವ ಕೋದಂಡ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಮೇಯ್ನು ಫ್ರೆಂಡ್ಸ್. ಆದರೆ ಇಂಥ ದೇವರಲ್ಲಿಲ್ಲ ಅನ್ನೋ ಥರನೇ ಇಲ್ಲ. ಸಾಯಿಬಾಬಾ ಇದ್ದಾರೆ, ಕನ್ನಿಕಾ ಪರಮೇಶ್ವರಿ ಇದ್ದಾರೆ, ಮತ್ತು ಶಿವ ಇದ್ದಾರೆ, ವೆಂಕಟೇಶ್ವರ ಸ್ವಾಮಿ ಇದ್ದಾರೆ, ಕೃಷ್ಣ, ರಾಧಾ ಎಲ್ಲದೂ ದೇವಸ್ಥಾನ ಇದೆ ಅಲ್ಲಿ. ಒಂದು ಹತ್ರಕ್ಕೆ ಹೋಗ್ಬಿಟ್ರೆ ನೀವು ಎಷ್ಟೊಂದು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು. ಮತ್ತು ಗೋಶಾಲೆ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಹೋಗಿದ ತಕ್ಷಣ ಏನೋ ಒಂಥರ ಬ್ಲೆಸ್ಡ್ ಅಂತ ಫೀಲ್ ಆಯಿತು ನನಗಂತೂ. ನನಗೆ ದೇವಸ್ಥಾನ ಅಂತೂ ತುಂಬಾ ಇಷ್ಟ ಆಯಿತು. ನಾನು ನಮ್ಮ ಅಕ್ಕ ಅವರಿಬ್ಬರು ಮತ್ತು ನಮ್ಮ ಮಕ್ಕಳು ಹೋಗಿ ಬಂದಿದ್ದಾಯಿತು. ಮತ್ತು ನೆಕ್ಸ್ಟು ಫ್ರೈಡೇ ಬಂದು ವಿದ್ಯಾರಣ್ಯಪುರದಲ್ಲಿರುವ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಅದು ಅಷ್ಟೇ ಫ್ರೆಂಡ್ಸ್, ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿ ಆಪೋಸಿಟು ದೇವಿ ಮುಂದೆ ಒಂದು ಯಕ್ಷಿಣಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ನಮ್ಮ ಕೋರಿಕೆ ಏನಿದ್ರು ಕೂಡ ಅಲ್ಲೇ ಲೆಟರ್ ಕೊಡ್ತಾರೆ ಫ್ರೆಂಡ್ಸ್. 10 ರೂಪೀಸ್ ಏನೋ ಇಸ್ಕೊಳ್ತಾರೆ. ಆ ಲೆಟರಲ್ಲಿ ಬರೆದು ಯಕ್ಷಿಣಿಯ ಕೈ ಅಥವಾ ಎಲ್ಲಾದರೂ ಆ ಅಮ್ಮ ಹತ್ರ ಕಟ್ಬಿಟ್ಟು ಬರೋದು, ಆ ಬೇಡಿಕೆ ಈಡೇರುತ್ತೆ ಅನ್ನೋದು ಕೂಡ ಇದೆ ಅಲ್ಲಿ. ಆ ದೇವಸ್ಥಾನ ಕೂಡ ಅಷ್ಟೇ, ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು.
ಮತ್ತು 2 ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಫ್ರೆಂಡ್ಸ್. ಇವತ್ತು ಬಂದು ಸೆಕೆಂಡ್ ಸ್ಯಾಟರ್ಡೆ. ನಮ್ಮ ಮನೆಯವ್ರಿಗೆ ರಜೆ ಇದೆ, ನೋಡಬೇಕು ಮಕ್ಕಳು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಫ್ರೆಂಡ್ಸ್, ಕರ್ಕೊಂಡು ಹೋಗ್ತಾರಾ ಅಥವಾ ನೆಕ್ಸ್ಟ್ ವೀಕ್ ಅಂತ ಪೋಸ್ಟ್ಪೋನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಈಗ ಇವತ್ತು ಅವ್ರದ್ದು ರಿಸಲ್ಟ್ ಇದೆ, ಸ್ಕೂಲ್ ಹತ್ರ ಹೋಗಿದ್ದಾರೆ. ಸ್ಕೂಲ್ ಹತ್ರ ಹೋಗಿ ಬರೋಷ್ಟರಲ್ಲಿ ನಾನು ಸ್ವಲ್ಪ ಪಡ್ಡು ಮಾಡಿಬಿಡೋಣ ಅಂತ ಪಡ್ಡುಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತಿನ್ಬಿಟ್ಟು ಹೋಗ್ರಿ ಅಂತಲೂ ಹೇಳಿದೆ. ಅವರು ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಹೋಗಿದ್ದಾರೆ. ಬೇಗ ಬಂದುಬಿಡ್ತಾರೆ ಫ್ರೆಂಡ್ಸ್. ಇವತ್ತೇನು ಟೀಚರ್ಸು ಜಾಸ್ತಿ ಮಾತಾಡೋದಿಲ್ಲ, ಸುಮ್ಮನೆ ಮಾರ್ಕ್ಸ್ಗಳು ಕೊಟ್ಟು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಬಂದಮೇಲೆ ಪಡ್ಡು ಎಲ್ಲ ತಿನ್ನಲಿ, ಆಮೇಲೆ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡೋಣ. ನಾನು ಸ್ವಲ್ಪ ಐಬ್ರೋ ಮಾಡಿಸ್ಬೇಕು ಫ್ರೆಂಡ್ಸ್. ನಾಳೆ ಒಂದು ಫಂಕ್ಷನ್ ಇದೆ, ಅಲ್ಲಿ ಹೋಗಬೇಕು, ಐಬ್ರೋ ಕೂಡ ಮಾಡಿಸ್ಬೇಕು. ಇವತ್ತು ಏನೇನಾಗುತ್ತೆ ಏನು ಅಂತ ಅದನ್ನು ಕೂಡ ಅಷ್ಟೇ ಫ್ರೆಂಡ್ಸ್. ಇದೊಂದು ಪುಟ್ಟು ವ್ಲಾಗ್ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.